ಚೆನ್ನಮ್ಮ ಅವರು ವಿಧಿವಶರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು ಕೆಲ ಹೊತ್ತಿನಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಪದ್ಮನಾಭನಗರದ ಅವರ ನಿವಾಸಕ್ಕೆ ತೆಗೆದುಕೊಂಡು ಬರಲಾಗುತ್ತೆ. ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಚೆನ್ನಮ್ಮ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ಸೂಚಿಸಿ ಇಲ್ಲಿ ರಮೇಶ್ ಅವರ ಶೋದಲ್ಲಿ ಅವರು ಹೇಳ್ತಾ ಇದ್ದಂಥ ರೀತಿಯ ನಾವು ನೋಡ್ತಾ ಇದ್ವಿ. ಹೇಗೆ ಈಗ ಮಣಿಪಾಲ ಆಸ್ಪತ್ರೆಯಿಂದ ಅಲ್ಲಿಂದ ಸುರೇಶ್ ಬಾಬು ಅವರು ಮಾತನಾಡ್ತಾ ಇದ್ದಾರೆ. ಡಿ.ಸಿ. ತಮ್ಮಣ್ಣವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ, ತಮ್ಮಣ್ಣವರ ಜಸ್ಟ್ ಮಾತಾಡ್ತೀನಿ. ಸುರೇಶ್ ಬಾಬು ಅವರು ಮಾತನಾಡ್ತಾ ಇದ್ದಾರೆ ಅಲ್ಲಿ ಆಸ್ಪತ್ರೆ ಬಳಿಯಲ್ಲಿ. ನಮ್ಮ ಚೆನ್ನಮ್ಮಜ್ಜಿಯವ್ರನ್ನ ನಾವೆಲ್ಲರೂ ಕೂಡ ನಮ್ಮನ್ನೆಲ್ಲ ಬಿಟ್ಟವರಾಗಲಿದ್ದಾರೆ. ಖಂಡಿತ ಅವರ ಆತ್ಮಕ್ಕೆ ಮೊದಲನೇದಾಗಿ ಭಗವಂತ ಶಾಂತಿ ಕೊಡಲಿ ಅಂತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡ್ತಾ, ಅವರ ಜೀವನ ಹೇಗಿತ್ತು ಅಂದರೆ ಒಂದು ಜೋಡಿ ಹಕ್ಕಿಗಳ ಥರ. ದೇವೇಗೌಡರು ಅವರು ಇಬ್ಬರೂ ಒಟ್ಟಾಗಿ ಎಲ್ಲದನ್ನು ಕೂಡ ಬೆಳಗ್ಗೆ ದೇವ್ರ ಪ್ರಾರ್ಥನೆ ಮಾಡೋದ್ರಿಂದ ಹಿಡಿದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಹಿಡಿದು ಎಲ್ಲ ವಿಷಯಗಳನ್ನು ಕೂಡ ಹಂಚ್ಕೊಂಡು ಎಲ್ಲದನ್ನು ಕೂಡ ಚರ್ಚೆ ಮಾಡಿ ಮಾಡ್ತಿದ್ದಂಥ ಯಾವ್ದಾದ್ರು ಕುಟುಂಬ ಈ ವಯಸ್ಸಲ್ಲಿ ಇಳಿ ವಯಸ್ಸಲ್ಲಿ ಅಂದರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ಚೆನ್ನಮ್ಮಜ್ಜಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಅದರ ಜೊತೆಯಲ್ಲಿ ಇಷ್ಟು ಎತ್ತರಕ್ಕೆ ಆ ಕುಟುಂಬ ಬೆಳಿಬೇಕು ಅಂತಂದರೆ ಅದಕ್ಕೆ ಕಾರಣ ಚೆನ್ನಮ್ಮಜ್ಜಿಯವರು. ಅವರು ಬಂದಂಥ ಯಾರೇ ಆಗಿರಲಿ, ಯಾರೇ ಸಾಮಾನ್ಯ ಕಾರ್ಯಕರ್ತ ಆಗಿರಲಿ, ಒಬ್ಬ ಶಾಸಕನಾಗಲಿ, ಯಾರೇ ಬಂದರೂ ಕೂಡ ನೀರು ಕುಡೀರಿ, ಊಟ ಮಾಡಿ, ಸಂದರ್ಭಕ್ಕೆ ಏನು ಬೇಕು ಕೇಳಿ ಅವ್ರಿಗೆ ಬಡಿಸ್ತಾ ಇದ್ದಂಥದ್ದು ಏನು ಅವ್ರ ದೊಡ್ಡ ಗುಣ ಇತ್ತು, ಅದು ಇಷ್ಟು ಎತ್ತರಕ್ಕೆ ಆ ಕುಟುಂಬವನ್ನು, ಆ ಮನೆಯನ್ನು ತಗೊಂಡೋಗ್ಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಇವತ್ತು ಸನ್ಮಾನ್ಯ ದೇವೇಗೌಡರು ಇವತ್ತು ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಅವರು ಆ ರಾಜಕೀಯ ಶಕ್ತಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಜೊತೆಯಲ್ಲಿ ಅವರ ಪುತ್ರರೆಲ್ಲರೂ ಕೂಡ ಶ್ರಮಿಕ ಜೀವಿಗಳೇ. ಕುಮಾರಣ್ಣ ಆಗ್ಬೋದು, ರೇವಣ್ಣ ಆಗ್ಬೋದು, ಎಲ್ಲರೂ 4 ಜನನೂ ಕೂಡ, ಜೊತೆಯಲ್ಲಿ 2 ಹೆಣ್ಮಕ್ಳು ಕೂಡ. ಅವರೆಲ್ಲ ಬಂದಂಥ ಜನಗಳನ್ನ ಸುಧಾರಿಸೋದ್ರಲ್ಲಿ ಒಬ್ಬರು ಒಂದು ರೀತಿಯಲ್ಲಿ ಕಾರಣರಾದ್ರಿಂದ ಆ ಕುಟುಂಬ ಇಷ್ಟು ಎತ್ತರಕ್ಕೆ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇವತ್ತು ದೇವೇಗೌಡರ ಒಂದು ಕೀರ್ತಿ ಮತ್ತು ಅವರ ಒಂದು ರಾಜಕೀಯ ವ್ಯಕ್ತಿತ್ವ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಚೆನ್ನಮ್ಮಜ್ಜಿಯವರು ಬೆಳಗ್ಗೆ ಅವರು ಇವತ್ತು ಏನೂ ಕೂಡ ಸೇವಿಸದೆ ದೇವರ ಒಂದು ಪೂಜೆ ಮಾಡಿ ಆಮೇಲೆ ನಂತರ ಬೇರೆ ಕೆಲಸಗಳಿಗೆ ಅವರು ಹೋಗ್ತಾ ಇದ್ದಂಥದ್ದನ್ನ ನಾವೆಲ್ಲ ನೋಡಿದ್ವಿ. ಆದ್ದರಿಂದ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಜೊತೆಯಲ್ಲಿ ನಮಗೆ ಆತಂಕ ಇರತಕ್ಕಂಥದ್ದು ದೇವೇಗೌಡರು ಇವತ್ತೇನು ಜೊತೆಲಿ ಜೋಡಿ ಹಕ್ಕಿಗಳ ಥರ ಇದ್ದಂಥವ್ರು ಅವ್ರನ್ನ ಬಿಟ್ಟು ಅವರು ಯಾವ ರೀತಿ ಅದರ ದುಃಖವನ್ನು ಅವರು ತಗೋತಾರೆ ಅಂತಕ್ಕಂಥದ್ದು ನಮ್ಗೆ ಅದು ಮುಖ್ಯ ಆಗಿದೆ. ಯಾಕೆಂದರೆ ಅವರು ನಮಗೆಲ್ಲರಿಗೂ ಕೂಡ ಅವಶ್ಯಕತೆ ಇರ್ತಕ್ಕಂಥದ್ದು ದೇವೇಗೌಡರು ಕೂಡ. ಅವರ ಮುಂದಿನ ಒಂದು ಆರೋಗ್ಯ ಸ್ಥಿತಿ ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಯಲ್ಲಿ ಅವರು ನಮಗೆ ಎಲ್ಲರಿಗೂ ಕೂಡ ಒಂದು ಶಕ್ತಿ ಇರ್ತಕ್ಕಂಥ ವ್ಯಕ್ತಿ. ಅವರೆಲ್ಲರನ್ನೂ ಕೂಡ ನೋಡಿರೋದ್ರಿಂದ ಖಂಡಿತ ಅವರು ಈ ದುಃಖದಿಂದ ಹೊರಗೆ ಬರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಯಸ್ತೇವೆ. ಯಾಕೆಂದರೆ ಅವರು ಇನ್ನೂ ಹಲವಾರು ವರ್ಷ ಆರೋಗ್ಯವಾಗಿ ನಮಗೆ ಇಡೀ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಎಲ್ಲ ಕೂಡ ಅವಶ್ಯಕತೆ ಇದೆ.
ಯಾವ್ದಾದ್ರು ಜಟಿಲವಾದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲದನ್ನು ಕೂಡ ಒಂದು ಸುಲಲಿತವಾಗಿ ನಿರ್ವಹಿಸ್ತಕ್ಕಂಥ ಕೆಲಸ ಯಾರಿಗಾರು ಕೂಡ ಶಕ್ತಿ ಇತ್ತು ಅಂದರೆ ಅದು ದೇವೇಗೌಡರಿಗೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆದ್ದರಿಂದ ಅವರು ಈ ನೋವಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಇಡೀ ನಾಡಿನ ಜನತೆ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವ್ರ ಕುಟುಂಬ ಇವತ್ತು ತುಂಬು ಕುಟುಂಬ ಎಲ್ಲರೂ ಕೂಡ ಒಟ್ಟಾಗಿ ಇಟ್ಕೊಂಡು ಇವತ್ತು ಆ ಕುಟುಂಬದ ದೇವೇಗೌಡರ ಒಂದು ಮನೆತನವನ್ನು ಬೆಳೆಸಿದಂಥದ್ದು ಚೆನ್ನಮ್ಮಜ್ಜಿಯವರು. ಅವ್ರನ್ನ ಇವತ್ತೇನು ನಾವೆಲ್ಲರೂ ಕೂಡ ಅವ್ರನ್ನ ಕಳ್ಕೊಂಡಿದ್ದೇವೆ. ಖಂಡಿತ ಅವರ ಆ ಥರ ವ್ಯಕ್ತಿಯನ್ನು ನಾವ್ಯಾರು ಕೂಡ ನಮ್ಮ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ಶಕ್ತಿ ಎಲ್ಲ ಕುಟುಂಬಸ್ಥರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಒಂದು ನಾವೆಲ್ಲರೂ ಕೂಡ ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಎಲ್ಲರೂ ಸೇರಿ ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕಿದೆ. ಅಂತ್ಯಕ್ರಿಯೆ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಇವಾಗ ಶ್ರೀದ ಪದ್ಮನಾಭ ನಗರಕ್ಕೆ ಈಗ ಪಾರ್ಥಿವ ಶರೀರವನ್ನು ಕೊಂಡೊಯ್ತಕ್ಕಂಥ ಒಂದು ತೀರ್ಮಾನ ಇದೆ. ನಾಡಿದ್ದು ಸೋಮವಾರ ಮೋಸ್ಟ್ಲಿ ಅದನ್ನು ಎಲ್ಲಿ ಮಾಡಬೇಕು ಅನ್ನೋದು ಈಗ ಇನ್ನೂ ಕೂಡ ನಡೀತಿದೆ. ಖಂಡಿತ ಇಷ್ಟಲ್ಲೇ ಅದನ್ನು ಪ್ರಕಟ ಮಾಡ್ತಾರೆ ವೇಳೆನ, ಇದನ್ನೆಲ್ಲ ಖಂಡಿತ ಇಷ್ಟಲ್ಲೇ ಪ್ರಕಟ. ಸೋಮವಾರ ಮಾಡೋದು ಅಂತಕ್ಕಂಥದ್ದು ಒಂದು ತೀರ್ಮಾನ ಇದೆ, ಬಟ್ ಎಲ್ಲಿ ಅಂತಕ್ಕಂಥದ್ದು ಇನ್ನೂ ಚರ್ಚೆ ಆಗ್ತದೆ. ಮಂಡ್ಯ